ಈ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ ಅನ್ನುವಂತಹ ವಿಚಾರ ಆಗಾಗ ಚರ್ಚೆ ಆಗ್ತಾನೆ ಇದೆ. ಈ ಟ್ರಾಫಿಕ್ ಜಾಮ್ಗೆ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಒಂದು ಹೊಸ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಏನದು ಹೊಸ ಪ್ಲಾನ್? ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಟಫ್ ರೂಲ್ಸ್. ಪಿಕಪ್ ಮಾಡೋ ಕ್ಯಾಬ್ಗಳಿಗೆ ಟಫ್ ರೂಲ್ಸ್. ನಿಗದಿತ ಅವಧಿಗಿಂತ ಹೆಚ್ಚು ಹೊತ್ತು ನಿಂತ್ರೆ ಫೈನ್. ಯೆಲ್ಲೋ ಬೋರ್ಡ್ ಚಾಲಕರಿಗೆ ಹೊಸ ರೂಲ್ಸ್ ಬಿಸಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವರ್ಷದಿಂದ ವರ್ಷಕ್ಕೆ ಭೇಟಿ ನೀಡುವವರ ಸಂಖ್ಯೆ ಅಧಿಕವಾಗಿದ್ದು ಭಾರತದ 3ನೇ ಅತಿ ದೊಡ್ಡ ವಿಮಾನ ನಿಲ್ದಾಣವೆನಿಸಿಕೊಂಡಿದೆ. ಈ ವೇಳೆ ಪ್ರಯಾಣಿಕರನ್ನು ಪಿಕಪ್ ಮಾಡಲೆಂದೇ ನೂರಾರು ಕ್ಯಾಬ್ ಅಥವಾ ಖಾಸಗಿ ವಾಹನಗಳು ಅರೈವಲ್ಗೆ ಬರುತ್ತವೆ. ಹೀಗಾಗಿ ಪಿಕಪ್ ಪಾಯಿಂಟ್ನಲ್ಲಿ ಭಾರಿ ಜನದಟ್ಟಣೆ ಆಗಲಿದೆ. ಜೊತೆಗೆ ಸೈಡ್ ಪಿಕಪ್ಗಳ ಹಾವಳಿಯೂ ಮಿತಿ ಮೀರಿದೆ. ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಡಿಸೆಂಬರ್ 8ರಿಂದ ಅರೈವಲ್ನ ಪಿಕಪ್ ಪಾಯಿಂಟ್ನಲ್ಲಿ ಹೊಸ ರೂಲ್ಸ್ ಅನ್ನು ಜಾರಿ ಮಾಡಿದೆ. ಈ ರೂಲ್ಸ್ ಬ್ರೇಕ್ ಮಾಡಿದ್ರೆ ವಾಹನ ಸವಾರರ ಜೇಬಿಗೆ ಕತ್ತರಿ ಬೀಳಲಿದೆ. ನಾನಿವತ್ತು ಬೆಂಗಳೂರಿನ ಏರ್ಪೋರ್ಟ್ನ ಟರ್ಮಿನಲ್ 1 ಬಳಿ ಇದ್ದೇನೆ. ನೋಡಬಹುದಾಗಿದೆ, ಈ ಒಂದು ಟರ್ಮಿನಲ್ನಲ್ಲಿ ಮೊದಲ ಲೈನ್ನಲ್ಲಿ VIP ವೆಹಿಕಲ್ಸ್ಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಡಿಸೆಂಬರ್ 8ರಿಂದ ಈ ಒಂದು 2ನೇ ಲೈನ್ನಲ್ಲಿ ಇವಾಗ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳಿದ್ದು, ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳನ್ನು ಈ ಒಂದು ಲೈನ್ನಲ್ಲಿ ಡಿಸೆಂಬರ್ 8ರಿಂದ ನಿಲ್ಲಿಸುವಂತಿಲ್ಲ. ಕೇವಲ ವೈಟ್ ಬೋರ್ಡ್ ಟ್ಯಾಕ್ಸಿಗಳಿಗೆ ಮಾತ್ರ ಒಂದು ಅವಕಾಶವನ್ನು ನೀಡಲಾಗಿದೆ. ಇನ್ನು 3ನೇ ಲೈನ್ನಲ್ಲಿ ಕೇವಲ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳಿಗೆ ಮಾತ್ರ ಒಂದು ಅವಕಾಶವನ್ನು ನೀಡಲಾಗಿದೆ. ಪ್ರಮುಖವಾಗಿ ಕೆಲವೊಂದಿಷ್ಟು ಕ್ಯಾಬ್ಗಳ ಪಿಕಪ್ ಪಾಯಿಂಟ್ನಲ್ಲಿ ಬದಲಾವಣೆಗಳನ್ನ ಕೂಡ ತರಲಾಗಿದೆ. 8 ನಿಮಿಷದವರೆಗೂ ಕೂಡ ಇಲ್ಲಿ ವೈಟ್ ಬೋರ್ಡ್ ಟ್ಯಾಕ್ಸಿಗಳು ಪಿಕಪ್ ಮಾಡಲಿಕ್ಕೆ ಉಚಿತವಾಗಿರುತ್ತೆ. 8ರಿಂದ 13 ನಿಮಿಷದವರೆಗೆ ನಿಲ್ಲಿಸಿದರೆ ಅವರು ₹150 ಫೈನನ್ನು ಕಟ್ಟಬೇಕಾಗುತ್ತೆ. ಇನ್ನು 13ರಿಂದ 18 ನಿಮಿಷಗಳವರೆಗೆ ನಿಲ್ಲಿಸಿದರೆ ₹300 ಫೈನನ್ನು ಕೂಡ ಕಟ್ಟಬೇಕಾಗುತ್ತೆ. ಹೀಗಾಗಿ ಪ್ರಮುಖವಾಗಿರ್ತಕ್ಕಂತಹ ಬದಲಾವಣೆಗಳನ್ನ ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಈಗಾಗಲೇ ಮಿಷಿನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಒಂದು ಮಿಷಿನನ್ನು ಪ್ರೆಸ್ ಮಾಡಿದಂತಹ ನಿಟ್ಟಿನಲ್ಲಿ ವೆಹಿಕಲ್ಸ್ ಡೀಟೇಲ್ಸ್ ಇರಬಹುದು, ಎಲ್ಲವನ್ನ ಕೂಡ ಒಳಗೊಂಡಂತೆ ಟಿಕೆಟ್ ಬರುತ್ತೆ. ಈ ಒಂದು ಟಿಕೆಟ್ನಲ್ಲಿ ಅಂದರೆ ವೆಹಿಕಲ್ ಎಂಟ್ರಿ ಆಗಿರ್ತಕ್ಕಂಥ ಸಮಯವನ್ನು ತೋರಿಸುತ್ತೆ. ಇನ್ನು ಎಕ್ಸಿಟ್ ಗೇಟ್ನಲ್ಲಿಯೂ ಕೂಡ ಹೋಗುವಾಗ ಆ ಒಂದು ಟಿಕೆಟನ್ನು ತೋರಿಸಿದಾಗ 8 ನಿಮಿಷಕ್ಕಿಂತ ಹೆಚ್ಚಾಗಿದ್ದರೆ ಅವರ ಫಾಸ್ಟ್ಯಾಗ್ ಮೂಲಕವೇ ₹150 ಕೂಡ ಕಟ್ ಆಗುತ್ತೆ. ಇಲ್ಲಿ ಪಾರ್ಕಿಂಗ್ ಶುಲ್ಕ ಅಂತ ₹150 ಮಾಡ್ತಾ ಇದ್ದಾರೆ. 8 ನಿಮಿಷದ ನಂತರ 13 ನಿಮಿಷದ ನಂತರ ₹300 ಅಂತ ಅವ್ರು ಮಾಡ್ತಾ ಇರೋದು. ಫೀಸ್ ಅಲ್ದಿರ ಏನೋ ಎಕ್ಸ್ಟ್ರಾ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದು ಬಂದು ಫೀಸ್ ಅಲ್ಲ, ಅವ್ರು ಬಂದು ಶುಲ್ಕನೇ ಪಿಕಪ್ ಮಾಡ್ತಾ ಇರೋದು. ಪರ್ ಟ್ರಿಪ್ ಚಾರ್ಜ್ ತರ ಮಾಡ್ತಾ ಇದ್ದಾರೆ. ಇದು ಎಲ್ಲಾ ಡ್ರೈವರ್ಗೂ ಹೊರೆ ಆಗ್ತಾ ಇದೆ, ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲಿ ಚಾರ್ಜ್ ಮಾಡ್ಲಿ ಬೇಡ ಅಂತಲ್ಲ, ಬಟ್ ಅದ್ರ ಬಗ್ಗೆ ಗಮನ ಇರಲಿ, ಎಲ್ರಿಗೂ ಒಂದು ಅರಿವಿರಲಿ. ಯಾಕಂದ್ರೆ ಇಲ್ಲಿ ಬಂದು ಏರ್ಪೋರ್ಟ್ ಟ್ಯಾಕ್ಸಿಗೆ ಒಂದು ಲೈನ್ ಇದೆ, KSTTC ಓಲಾ ಒಬ್ಬರಿಗೂ ಒಂದು ಲೈನ್ ಇದೆ. ನಮ್ಮ ಯಾತ್ರಿ ರ್ಯಾಪಿಡೋಗೆ ಲೈನ್ ಇಲ್ಲ ಇಲ್ಲಿ. ನಿಯಮ ವಾಪಸ್ ತೆಗೆದುಕೊಳ್ಳದಿದ್ರೆ ಪ್ರತಿಭಟನೆಯ ಎಚ್ಚರಿಕೆ. ಡಿಸೆಂಬರ್ 9ರಂದು ಪ್ರತಿಭಟನೆ ಮಾಡಲು ಚಾಲಕರು ಪ್ಲಾನ್. ಅರೈವಲ್ ಪಿಕಪ್ ಪಾಯಿಂಟ್ಗಳಲ್ಲಿ ನಿಲ್ಲುವ ವಾಹನಗಳು 8 ನಿಮಿಷಕ್ಕೂ ಹೆಚ್ಚು ಕಾಲ ಅಲ್ಲೇ ನಿಂತರೆ, ಸಮಯ ಮೀರಿದ್ರೆ ಅಂತಹ ವಾಹನಗಳಿಗೆ ಶುಲ್ಕ ವಿಧಿಸಲಾಗುತ್ತೆ. 8 ನಿಮಿಷ ಮೀರಿದ್ರೆ ₹150 ಶುಲ್ಕ. ಅಲ್ಲದೆ 13 ನಿಮಿಷಕ್ಕೂ ಹೆಚ್ಚು ಕಾಲ ಮೀರಿದ್ರೆ ₹300 ಶುಲ್ಕ. ಅದಕ್ಕೂ ಹೆಚ್ಚಾದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಕಾರು ಟೋಯಿಂಗ್ ಮಾಡಲಾಗುತ್ತೆ. ಈ ನಿಯಮ ಅವೈಜ್ಞಾನಿಕ ಅಂತ ಚಾಲಕರು ಹಾಗೂ ಕರ್ನಾಟಕ ಚಾಲಕರ ಒಕ್ಕೂಟ ಭಾರಿ ವಿರೋಧ ವ್ಯಕ್ತಪಡಿಸಿದೆ. ಪ್ರಯಾಣಿಕರು ವಿಮಾನ ನಿಲ್ದಾಣದಿಂದ ಹೊರಬರಲು ಸಮಯ ತೆಗೆದುಕೊಳ್ಳುತ್ತಾರೆ. ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಪಾರ್ಕಿಂಗ್ ಸಹ 300 ಮೀಟರ್ ದೂರದಲ್ಲಿದೆ. ಈ ಅವೈಜ್ಞಾನಿಕ ನಿಯಮವನ್ನು ಡಿಸೆಂಬರ್ 7ರ ಒಳಗೆ ವಾಪಸ್ ತೆಗೆದುಕೊಳ್ಳಬೇಕು ಅಂತ ಬೆಂಗಳೂರು ಏರ್ಪೋರ್ಟ್ ಅಥಾರಿಟಿಗೆ ಪತ್ರ ಬರೆದಿದೆ. 7ನೇ ತಾರೀಕಿನ ಒಳಗೆ ನಿಯಮ ವಾಪಸ್ ಮಾಡದೇ ಇದ್ರೆ ಎಲ್ಲಾ ಕ್ಯಾಬ್ಗಳನ್ನ ಏರ್ಪೋರ್ಟ್ಗೆ ಬರದಂತೆ ತಡೆದು ಬೃಹತ್ ಪ್ರತಿಭಟನೆ ಮಾಡೋ ಎಚ್ಚರಿಕೆ ನೀಡಲಾಗಿದೆ. ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಇವತ್ತೇನು ಅವೈಜ್ಞಾನಿಕವಾಗಿ ಏರ್ಪೋರ್ಟ್ನಲ್ಲಿ 10 ನಿಮಿಷದ ಮೇಲ್ಪಟ್ಟು ಪಿಕಪ್ ಅಂಡ್ ಡ್ರಾಪ್ ಮಾಡಿದ್ರೆ 10ರಿಂದ 13 ನಿಮಿಷಕ್ಕೆ ₹150, 13 ನಿಮಿಷದಿಂದ 18 ನಿಮಿಷಕ್ಕೆ ₹300, ಹಾಗೆ 18 ನಿಮಿಷ ಆದ ನಂತರ ಟೋಯಿಂಗ್ ಮಾಡಿ ಪೆನಾಲ್ಟಿಗಳನ್ನು ಹಾಕ್ತೀವಿ ಅಂತ ಸಂದೇಶವನ್ನ ಜಾರಿ ಮಾಡಿದ್ರು. ಮನವಿಯನ್ನು ಕೊಟ್ಟಿದ್ವಿ ಏರ್ಪೋರ್ಟ್ ಅಥಾರಿಟಿಗೆ. ಇದನ್ನ ಜಾರಿ ಮಾಡಬಾರ್ದು. ನೀವು 8ನೇ ತಾರೀಕು ನೀವು ಜಾರಿಗೆ ತಂದಿದ್ದೆ ಆದ್ರೆ ನಾವು 9ನೇ ತಾರೀಕು ಏರ್ಪೋರ್ಟ್ ವಿರುದ್ಧ ಉಗ್ರವಾದ ಹೋರಾಟವನ್ನೇ ಮಾಡ್ತೀವಿ. ಒಂದು ಕ್ಯಾಬು ಸಹ ಏರ್ಪೋರ್ಟ್ ಒಳಗಡೆ ಬರದೇ ಇರತಕ್ಕಂಥ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತ ಇವತ್ತು ಒಂದು ಮನವಿ ಪತ್ರವನ್ನು ಕೊಟ್ಟು ಅವರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಒಟ್ಟಿನಲ್ಲಿ ಕಾರು ಚಾಲಕರು ಅಲ್ಪ ಸ್ವಲ್ಪ ಬರೋ ಕಾರು ಬಾಡಿಗೆಯನ್ನ ಫೈನ್ ಆಗಿ ಕಟ್ಟಿದ್ರೆ ಗತಿ ಏನು ಅಂತ ಚಾಲಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕ್ಯಾಬ್ ಕಂಪನಿಗಳು ಪ್ರಯಾಣಿಕರ ವೇಟಿಂಗ್ ಚಾರ್ಜ್ ಹೆಚ್ಚು ಮಾಡೋ ಸಾಧ್ಯತೆ ಇದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.